ನಾವು ನಂಜನಗೂಡಿಂದ ಬಂದಂಥ ಜನ ರಂಗಸ್ವಾಮಿ ಅಂತ. ಬಟ್ ಎಲ್ಲ ಸೌಲಭ್ಯಗಳು ಚೆನ್ನಾಗಿದೆ ಮೈಸೂರಲ್ಲಿ, ಹಿತವಿಧಾನಗಳು ಚೆನ್ನಾಗಿದೆ. ಬಟ್ ಜನಸಂಖ್ಯೆಗಳು ಕೌಡಾಗ್ತಿದೆ. ಎಲ್ಲ ಮೇಂಟೆನೆನ್ಸ್ ಸ್ವಲ್ಪ ಸೌಲಭ್ಯ ಬೇಕು. ವಾಟರ್ಗಳು ಮೇಡಮ್ ಖಂಡಿತ ಸರ್, ಖಂಡಿತ ನೀರಿನ ಸೌಲಭ್ಯ ಬೇಕು. ಜನ ಕೋಡಾಗ್ತಿದೆ, ಜನ ಕೋಡಾದಂಥ ಸೌಲಭ್ಯಗಳು ಮಾಡಿಕೊಡ್ಬೇಕು ಸರ್. ನೀರಿನ ಸೌಲಭ್ಯಗಳು ಜನ ಹೋಗೋ ಬರೋಕ್ಕೆ ಕೌಡ ಹೆಲ್ಪ್ ಮಾಡಿಕೊಡ್ಬೇಕು. ಅದು ಸಮಾಜ ಜನ ಸುಮಾರು ಜನ ಬರ್ತಾರೆ ನೋಡಿ, ಎಲ್ಲ ಕೋಡಾಗ್ತಿದೆ. ಇನ್ ಟೈಮ್ ಔಟ್ ಟೈಮ್ ಎಲ್ಲ ಕೋಡಾಗ್ತಿದೆ. ಸ್ವಲ್ಪ ಜನಗಳ ಸೌಲಭ್ಯ ಮಾಡಿಕೊಡ್ಬೇಕು ದಯವಿಟ್ಟು. ಆಮೇಲೆ ಎಲ್ಲ ಕಡೆ ನೀರಿಲ್ಲ, ಸೌಲಭ್ಯ ಇಲ್ಲ. ಅವರ ಸಂಪಾದನೆ ನೋಡ್ತಿದ್ದಾರೆ, ಇಲ್ಲಿ ಆಳ ಮೇಲೆ ನೋಡ್ಕೊತಿದ್ದಾರೆ ಅಷ್ಟೇ ಹೊರತು ಜನಗಳಿಗೆ ಏನು ಸೌಲಭ್ಯ ಇಲ್ಲ. ಕುಂತ್ಕೊಳ್ಳೋ ಜಾಗ ಇಲ್ಲ. ಮಕ್ಕ ಮರಿ ಕರ್ಕೊಬರ್ತಾರೆ. ಬೈ ಚಾರ್ಜ್ ಮಿಸ್ಸಿಂಗ್ ಆದರೆ ಯಾರು ಹೆಲ್ಪಿಂಗ್ ಇಲ್ಲ. ಮಿಸ್ ಆಗಿ ಯಾರು ನೋಡೋಂಥ ಅವಶ್ಯಕತೆ ಇಲ್ಲ. ಅದನ್ನು ಸ್ವಲ್ಪ ಥಿಂಕಿಂಗ್ ಮಾಡಬೇಕು ದಯವಿಟ್ಟು. ನಮ್ಮ ಮೈಸೂರು ಸಮಾಜದಲ್ಲಿ ಡಿಸ್ಟ್ರಿಕ್ನಲ್ಲಿ ಗಾಡಿಗಳ ಮಧ್ಯೆ ಬಿಡಬಾರ್ದು. ಮೇಡಮ್ ಅವರಿಗೆ ಪ್ರತಿಯೊಂದು ತನಿಖೆ ತಗೋಬೇಕು ಸರ್. ಹಾಂ ಎಸ್ ಮೇಡಮ್, ಕರೆಕ್ಟ್ ಸರ್, ದಯವಿಟ್ಟು ಹೇಳಿದ್ರಲ್ಲ ಸರ್. ನೋಡಿ ಮೇಡಮ್, ನೋಡಿ ಒಂದು ನಿಮಿಷ ಮೇಡಮ್. ಈ ಪಾಪಗಾರ ಬಂದಿವಿ. ಪಾಪಗೆ ಎಷ್ಟು ಕಷ್ಟ ಇದೆ ನಮಗೆಲ್ಲ. ಆಸೆ ಬರ್ತೀವಲ್ವಾ ಮೈಸೂರು ಎಲ್ಲ ಖುಷಿ. ಆಸೆ ಪಾಪಗಾರ ಬಂದಿದ್ದೀವಿ. ಏನು ಖುಷಿ ಫೆಸಿಲಿಟಿ ಇದೆ ನಮಗೆ. ತುಂಬ ಹಿಂಸೆ ಅಲ್ವಾ ಸರ್? ಪರವಾಗಿಲ್ಲ. ಹೇಗೆ ಮಾಡೋದು ಸರ್? ಇದು ಇಷ್ಟೊಂದಾರೆ ಕ್ರೌಡ್ ಇರುವಾಗ ಹೊಂದಾಣಿಕೆಯಾಗಿ ಹೋಗ್ಬೇಕು. ನಾವು ನಮಗೋಸ್ಕರ ಬಿಡಿ ಹಣ್ಣಕ್ಕಾಗೋದಿಲ್ಲ. ಆಸೆ ಇರೋದಕ್ಕೆ ಬಂದಿರೋದು ನೋಡ್ಲಿಕ್ಕೆ ಅಲ್ವೇ? ಇದು ಚೆನ್ನಾಗಿದೆ, ಒಳ್ಳೆ ಇದಿದೆ. ನಮ್ಮ ಮೈಸೂರಿಗೆ ಒಳ್ಳೆ ಹೆಸರು ಬರ್ತಾ ಇದೆ ಪ್ರಪಂಚದಾದ್ಯಂತ ಬರಲಿ ಇದು ಸರ್. ಅದೇ ಮೈಸೂರಿಗೆ ದಸರಾ ಉದ್ಘಾಟನೆಯಲ್ಲಿ ದೇಶದಂತ ಸುದ್ದಿ ಮಾಡಬೇಕು. ಹೌದು, ಅದು ಸರಿನಾ ತಪ್ಪ? ಅದು ಸರಿ. ಎಲ್ಲ ಕಡೆ ನಮ್ಮ ಮೈಸೂರು ಪ್ರಸರಿಸಬೇಕು, ಅದರ ಶ್ರೇಷ್ಠತೆ, ಅದರ ಒಂದು ಇದನ್ನು. ಅದಕ್ಕೋಸ್ಕರ ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಒಂದು ಸುದ್ದಿ ಗೊತ್ತಿತ್ತು. ತಪ್ಪು. ಅದು ಏನು ಗೊತ್ತೇ, ನಿಸರ್ ಅಹ್ಮದ್ ಯಾಕೆ ಕರೆಸ್ಬೇಕಾಗಿತ್ತು ಅವಾಗ? ಬಾನು ಮಸ್ತಕ್ ಮಾಡಿದೇನೋ, ಅವರು ಹೂ ಮುಡ್ಕ ಬಂದಿರ್ನಿಲ್ವ? ಅವರು ಹೂ ಮುಡಿಯಲ್ಲ, ಕುಂಕುಮ ಹಚ್ಚಲ್ಲ ಅಂತ ಹೇಳಿದ್ರು. ಹೂ ಮುಡ್ಕ ಬಂದಿಲ್ವ? ಬಂದು ಇದು ಮಾಡಲಿಲ್ವ ಅವರು? ನಮ್ಮ ದೇಶದಲ್ಲಿ ಎಲ್ಲರೂ ಒಂದೇ. ಅದರಿಂದ ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತೀವಿ ನಮ್ಮ ದೇಶದಲ್ಲಿ ಅಂತಾರೆ. ಮಹಿಳೆಯರೆಲ್ಲ ಉದ್ಘಾಟನೆ ಮಾಡೋದು ಸಹಿಸಕ್ಕಾಗಲಿಲ್ಲ ಅವರಿಗೆ. ಅದು ನೀವೇ ಹೇಳಬೇಕು ಮಾಧ್ಯಮದವರು. ನಾವು ಸಹಿಸಬೇಕು, ಹೇಳಬೇಕು. ಯಾಕಂದರೆ ಅವ್ರಿಗೂ ಸರಿ ಸಮಾನ ಹಕ್ಕು ಅಂತ ಬಂದಮೇಲೆ ಅವ್ರಿಗೆ ನಾವು ಸರಿ ಸಮಾನಾಗಿ ಇದು ಕೊಡಬೇಕು. ಅದರಿಂದ ಕೊಟ್ಟಿದ್ದಾರೆ, ಮಾಡಿದ್ದಾರೆ, ತಪ್ಪಿಲ್ಲ. ಅವರು ಒಬ್ಬರು ಇದು ಪ್ರಶಸ್ತಿ ತಗೋಬೇಕು ಅಂದರೆ ಎಷ್ಟು ಕೆರೆ ನೀರು ಕುಡಿಬೇಕು ಗೊತ್ತೇ? ನೀವು ಒಂದು ಚಿಕ್ಕ ಪುಸ್ತಕ ಬರೀರಿ ನೋಡೋಣ. ಒಂದು ಚಂದಮಾಮಕ್ಕೆ ಒಂದು 4 ಇದು ಬರೆದು ಕಳಿಸಿ ನೋಡೋಣ. ಅದರಿಂದ ಅದು ಅವರು ಅಷ್ಟೊಂದು ಬೂಕರ್ ಪ್ರಶಸ್ತಿ ತಗೋಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರಬೇಕು, ಏನು ಜ್ಞಾನ ಪಡೆದಿರಬೇಕು. ಮತ್ತು ಯತ್ನಾಳ್ ಹೇಳಿಕೆ ತುಂಬ ಒಂದು ಗಂಭೀರವಾಗಿ ಪರಿಗಣಿಸ್ತು. ಮುಸ್ಲಿಂ ಮಹಿಳೆ ಆಗಿರ್ಬೋದು, ದಲಿತ ಮಹಿಳೆ ಆಗಿರ್ಬೋದು, ದಸರಾ ಉದ್ಘಾಟನೆ ಮಾಡಬಾರ್ದು ಅನ್ನೋ ಥರ ಮಾತಾಡಿದ್ರು. ಹಾಗಾದ್ರೆ ದಲಿತರನ್ನು ಮುಸ್ಲಿಮ್ಸ್ ಬೇರೆ ದೇಶಕ್ಕೆ ಕಳಿಸ್ಬಿಡ್ಲಿ ಅವರು. ಇಲ್ಲಿರೋದೇ ಬೇಡ ಯಾರು. ಇದು ನಾವು ಹೇಳಿಲ್ವ, ಸರ್ವ ಜನಾಂಗದ ಶಾಂತಿಯ ತೋಟ. ಪ್ರತಿಯೊಬ್ಬರು ಸರ್ವರು ಇಲ್ಲಿರಬೇಕು. ಎಲ್ಲ ಜನಾಂಗದ ಇದ್ದು ಇದು ನಾಡ ಹಬ್ಬ ಆಚರಿಸ್ಬೇಕು. ನಾವು ಒಬ್ಬರೇ ಅಲ್ಲ, ಅಥವಾ ಅವರೊಬ್ಬರಿಗೋಸ್ಕರನೇ ಇಲ್ಲ. ಇದು ಸರಿ ಅಂತೀರ ತಪ್ಪು ಅಂತೀರ? ನಿಮ್ಮ ಮಾಧ್ಯಮ ನಾವೇ ಪ್ರಶ್ನೆ ಕೇಳ್ತಾ ಇದ್ದೀವಿ ನಿಮಗೆ. ನಾವೇನು ಸರಿ? ಯಾಕಂದರೆ ಮಹಿಳೆಗೂ ಅರ್ಧ ಇದು ಕೊಡಬೇಕು ಅಂತ ಹೇಳಿದ್ದಾರೆ, ಸರಿ ಸಮಾನ ಹಾಕು. ಅದರಿಂದ ಕೊಟ್ಟಿದ್ದಾರೆ, ತಪ್ಪಿಲ್ಲ. ಹೇಗೆಲ್ಲ ಇದೆ? ತುಂಬ ಚೆನ್ನಾಗಿದೆ. ಒಳ್ಳೆ ಡೆಕೋರೇಷನ್ನು, ಒಳ್ಳೆ ಲೈಟಿಂಗ್ಸು. ಕಳೆದ ಬಾರಿ ಲೈಟಿಂಗ್ಸಲ್ಲೇ ತೊಂದರೆ ಆಗಿತ್ತು. ಲೈಟಿಂಗ್ಸ್ ಸ್ವಲ್ಪ ದಿನ ಬಿಟ್ಬಿಟ್ರು, 3-4 ದಿನ, 7 ದಿನಕ್ಕೆ ತೆಗೆದುಬಿಟ್ರು ಅನ್ನೋದೊಂದು ಸುದ್ದಿ ಇತ್ತು. ಈ ಸರಿ 11 ದಿನ ಆದರೂ ತೆಗೆಯಲ್ಲ. ನೋಡ್ಕೊಳ್ಳಿ, ಚಾಮುಂಡಿ ಬೆಟ್ಟದಲ್ಲಿ ತೆಪ್ಪ ಆದಮೇಲೆ ಎಲ್ಲ ಕಡೆ ಬಿಚ್ಚೋದು, ಅದಕ್ಕೂ ಮೊದಲೇ ಬಿಚ್ಚೋದಿಲ್ಲ. ಈಗ ಅಡೆತಡೆಗಳು ಯಾವ್ದಾರು ಇದೆಯಾ ಮೈಸೂರಲ್ಲಿ ಈಗ ದಸರಾದಲ್ಲಿ? ಇಲ್ಲ, ಸದ್ಯಕ್ಕೆ ಯಾವುದೂ ಇಲ್ಲ. ಸರ್ಕಾರ ಯಾವ್ದಾರು ಎಚ್ಚೆತ್ತಬೇಕು, ಬದಲಾವಣೆ ಆಗಬೇಕು ದಸರಾ ವಿಚಾರದಲ್ಲಿ? ಏನಿಲ್ಲ, ಈಗಲೂ ಎಷ್ಟೋ ಪೊಲೀಸರು ಹಾಕಿದ್ದಾರೆ, ಒಳ್ಳೆ ಇದಿದೆ. ಎಲ್ಲ ಕಡೆ ಹೆಜ್ಜೆಗೂ ಪೊಲೀಸ್ ಇದ್ದಾರೆ. ಏನು ಆಗಕ್ಕೆ ಬಿಡೋದಿಲ್ಲ. ಆ ರೀತಿ ಮಾಡ್ತಾ ಇದ್ದಾರೆ. ಒಳ್ಳೆ ಮೇಂಟೆನೆನ್ಸ್. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.